ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾನೆ. ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿರೋದು, ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಪ್ರಯೋಜನ ಇದೆ. ಪರಿಪೂರ್ಣ ವಿದ್ಯೆಯ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳೋಕೆ ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಅನ್ನೋದು ತಿಳಿದಿರುತ್ತೆ. ಇದೇ ರೀತಿ ಹಿಂಸೆಗೂ ಅದರ ಪ್ರಯೋಜನ ಇದೆ. ಹಿಂಸೆಯನ್ನು ಹೇಗೆ ಬಳಸಬೇಕು ಅನ್ನೋದು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ. ಕೊಲೆ ಮಾಡಿದವನು ಅಂತ ಶಿಕ್ಷೆಗೆ ಗುರಿಯಾದವನಿಗೆ ನ್ಯಾಯಾಧೀಶ ಮರಣದಂಡನೆಯನ್ನು ವಿಧಿಸ್ತಾನೆ. ಆದರೆ ಅದಕ್ಕೆ ನ್ಯಾಯಾಧೀಶನನ್ನು ಆಕ್ಷೇಪಿಸುವ ಹಾಗಿಲ್ಲ. ಯಾಕೆಂದರೆ ಅವನು ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನು ಪ್ರಯೋಗಿಸ್ತಾನೆ. ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಪಾಪಕ್ಕಾಗಿ ಆ ಮರಣದಂಡನೆಯನ್ನು ಅನುಭವಿಸಬೇಕಾಗತ್ತೆ. ಇದನ್ನು ತಿಳಿಸ್ತಾ ಇರುವಂಥ ಶ್ಲೋಕನೇ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 21. ವೇದಾ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ದೋಷ ಸಂಬಂಧವಿಲ್ಲದ ನಿತ್ಯವಾದ ಎಂದೂ ಬದಲಾಗದ ಜೀವಸ್ವರೂಪವನ್ನು ಯಾರು ತಿಳಿಯುತ್ತಾರೋ ಅಂತಹ ಮಾನವ ಯಾರನ್ನೂ ಕೊಲ್ಲೋದು ಅಥವಾ ಕೊಲ್ಲಿಸೋದು ಹೇಗೆ ಸಾಧ್ಯ? ಸ್ವರೂಪತಃ ಜೀವನಿಗೆ ನಾಶ ಇಲ್ಲ ಅಂತ ಗೊತ್ತಾದಾಗ ಸ್ಥೂಲ ಪ್ರಪಂಚದಲ್ಲಿ ಹುಟ್ಟು ಸಾವು ಭಗವಂತನ ಇಚ್ಛೆಯಂತೆ ನಡೆಯುತ್ತೆ ಅನ್ನೋದು ಕೂಡ ತಿಳಿದ ಮೇಲೆ ಯಾರು ಯಾರನ್ನ ಕೊಲ್ಲೋದು ಅಥವಾ ಕೊಲ್ಲಿಸೋದು? ಹುಟ್ಟು ಸಾವಿನ ಹಿಂದಿರುವ ಭಗವನ್ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕಷ್ಟೆ. ಜೀವಕ್ಕೆ ಅಳಿವಿಲ್ಲ, ಅದಕ್ಕೆ ಹುಟ್ಟು ಸಾವು ಅನ್ನೋದಿಲ್ಲ. ಹಾಗಿದ್ರೆ ನಾವು ಪ್ರಾಪಂಚಿಕವಾಗಿ ಕಾಣುವ ಹುಟ್ಟು ಸಾವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರಿಸ್ತಾನೆ. ಹಾಗಾದರೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣನ ಉತ್ತರ ಏನು ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.